ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಮೊದಲನೇದಾಗಿ ಸಿಲೆಬಸ್ ನೋಡಿಬಿಡೋಣ. ಹಾಂ, ಇದರಲ್ಲಿ ಸಿಲೆಬಸ್ ಬಂದುಬಿಟ್ಟು 120 ಅವರ್ಸ್ಗೆ ಇದೆ. ಸೊ 120 ಗಂಟೆಗಳು ಇದೆ. ನಾನು ಎಷ್ಟು ಅವರ್ ಮಾಡ್ತೇನೋ ಗೊತ್ತಿಲ್ಲ ಕ್ಲಾಸಸ್ನ, ಬಟ್ ಇದು 120 ಗಂಟೆಗಳ ಒಂದು ಪುಸ್ತಕ. ನೋಡೋಣ ಪಠ್ಯಕ್ರಮ ಹೇಗಿದೆ ಅಂತ. ಮೊದಲನೇದಾಗಿ ಪೀಠಿಕೆಯಲ್ಲಿ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ, ಭಾರತದ ಇತಿಹಾಸದ ಮೂಲಾಧಾರಗಳು. ಎರಡನೇದು ಶಿಲಾಯುಗ ಮತ್ತು ಲೋಹಗಳ ಯುಗ, ಇತಿಹಾಸ ಪೂರ್ವಕಾಲ. 3 ಸಿಂಧೂ ನಾಗರಿಕತೆ, ಉತ್ಖನನಗಳು, ಪ್ರಮುಖ ಲಕ್ಷಣಗಳು, ಸಿಂಧೂ ನಾಗರಿಕತೆಯ ಅಂತ್ಯ. 4ನೇದು ಪ್ರಾಚೀನ ಯುಗ, ವೈದಿಕ ಸಂಸ್ಕೃತಿ ಮೂಲ, ಪ್ರಮುಖ ಲಕ್ಷಣಗಳು. ಹೊಸ ಧರ್ಮಗಳ ಉದಯ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಮೌರ್ಯರು, ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಅಶೋಕ, ಕೊಡುಗೆಗಳು, ಶಾತವಾಹನರು. ಕುಶಾನರು, ಕಾನಿಷ್ಕ, ಗಾಂಧಾರ ಕಲೆ. ಗುಪ್ತರು, ಸಮುದ್ರಗುಪ್ತ, ಸುವರ್ಣಯುಗ. ಚೋಳರು,